ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಕ್ಕಳು ದೇವರು ಕೊಟ್ಟ ವರ, ಅದರಲ್ಲಿ ಭಿನ್ನತೆ ಮಾಡಬಾರ್ದು ಅನ್ನೋದನ್ನು ಈ ಕತೆ ನಿಮಗೆ ಪ್ರಸ್ತುತಪಡಿಸುತ್ತೆ. ಸುಂದರಮೂರ್ತಿಯವರಿಗೆ ಬಹಳ ವರ್ಷಗಳಿಂದ ಒಂದು ಕನಸಿತ್ತು. ಹೊಸದಾಗಿ ಮದುವೆ ಆಗಿದ್ರು, ನಮಗೇನಾದರೂ ಮಕ್ಕಳಾದರೆ ಅದು ಹೆಣ್ಮಕ್ಳೇ ಆಗಬೇಕು ಅನ್ನೋ ಆಸೆ ಅವರಿಗೆ. ಇದನ್ನೇ ಎಲ್ಲ ಕಡೆ ಹೇಳ್ಕೊಂಬರ್ತಾಯಿದ್ರು. ಕಂಡ ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡ್ತಾಯಿದ್ರು. ಸುಂದರಮೂರ್ತಿಯವರ ತಾಯಿ ಆಗಾಗ ಛೇಡಿಸ್ತಾ ಇದ್ರು. ಏನೋ ಸುಂದರು ನಿಂದು, ಎಲ್ಲರೂ ನನಗೆ ಗಂಡು ಮಕ್ಕಳು ಬೇಕು, ವಂಶೋದ್ಧಾರಕ ಬೇಕು, ವಂಶ ಉದ್ಧಾರ ಮಾಡಬೇಕು ಅಂದರೆ ನೀನು ನೋಡಿದ್ರೆ ನನಗೆ ಹೆಣ್ಮಕ್ಳು ಬೇಕು ಅಂತ ಕಂಡು ದೇವರಿಗೆಲ್ಲ ನಮಸ್ಕಾರ ಮಾಡ್ತೀಯಲ್ಲೋ, ಯಾಕೋ ಹಿಂಗಾಗ್ಬಿಟ್ಟೆ ನೀನು. ಆಗ ಅವನ ತಾಯಿಗೆ ಹೇಳ್ತಿದ್ದ, ಅಮ್ಮ, ಹೆಣ್ಣು ಮನೆಗೆ ಮಹಾಲಕ್ಷ್ಮಿಯರು ಅಂತ. ಗಂಡು ಮಕ್ಕಳು ಅಂತ ಕೇಳು. ಗಂಡು ಮಕ್ಕಳು ಇರೋದು ತಪ್ಪು ಅಂತ ಅಲ್ಲ, ಗಂಡು ಮಕ್ಕಳು ಕೂಡ ಬೇಕು. ಅವರು ನಮಗೆ ಹೆಗಲಾಗಿ ನಿಂತ್ಕೊಳ್ತಾರೆ, ನಮಗೆ ಸಪೋರ್ಟಿವ್ ಆಗಿರ್ತಾರೆ, ಒಪ್ಕೊಳ್ತೀನಿ. ಆದರೆ ಹೆಣ್ಣು ಮಕ್ಕಳು ಕೂಡ ನಮ್ಮನ್ನು ತುಂಬ ಎತ್ತರದ ಸ್ಥಾನದಲ್ಲಿ ಬೇರೆಯವರು ನೋಡೋ ಹಾಗೆ ಮಾಡ್ತಾರಮ್ಮ ಅಂತ ಹೇಳ್ತಾಯಿದ್ರು. ಏನೋ ಅಪ್ಪ, ಉಪದೇಶ ಮಾತ್ರ ಚೆನ್ನಾಗಿ ಮಾಡ್ತೀಯ, ಆದರೆ ತಿಳ್ಕೊ, ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳು ಉತ್ತಮ. ಹೆಣ್ಮಕ್ಳು ಯಾವತ್ತಿದ್ರೂ ಬೇರೆಯವ್ರ ಮನೆ ದೀಪ ಹಚ್ತಾರೆ, ನಿನ್ನ ಮನೆ ದೀಪ ಹಚ್ಚಲ್ಲ ಅಂತ ಅಂದರು. ಅದಕ್ಕೆ ಸುಂದರಮೂರ್ತಿಯವರು, ಹೆಣ್ಮಕ್ಳು ಯಾರ ಮನೆ ಜ್ಯೋತಿ ಹಚ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅವರು ಹಣತೆಯಾಗಿ ಮತ್ತೊಂದು ಮನೆಗೆ ಬೆಳಕಾಗ್ತಾರಲ್ಲ, ಅದು ತುಂಬಾ ಮುಖ್ಯನಮ್ಮ. ಹಾಗಂದು ಅಮ್ಮನ ಬಾಯಿಯನ್ನು ಮುಚ್ಚಿಸಿದ್ರು. ಬಹುಶಃ ಹೆಣ್ಣು ಮಕ್ಕಳ ಮೇಲೆ ಸಮಾಜದಲ್ಲಿ ಇದ್ದಂತಹ ಅಲಕ್ಷ್ಯಕ್ಕೆ, ನಿರ್ಲಕ್ಷ್ಯಕ್ಕೆ ಈ ಒಂದು ತಾಯಿಯ ಮಾತು ನಿದರ್ಶನದಂತಿತ್ತು. ಸುಂದರಮೂರ್ತಿಯವರ ಹೆಂಡತಿ ಸುನಂದಮ್ಮ ಅಂದುಕೊಂಡಂತೆ ಗರ್ಭಿಣಿಯಾಗಿದ್ದರು. ಆಂತರವಾಗಿ ಅವರಿಗೆ ಹೆಣ್ಣು ಮಕ್ಕಳಾಗಿದ್ದರು. ಅದು ಅವಳಿ ಜವಳಿ. ಆ ಹೆಣ್ಣು ಮಕ್ಕಳು ಹುಟ್ಟಿದಂತಹ ದಿನವನ್ನು ಅದೆಷ್ಟು ಸಂಭ್ರಮಿಸಿದ್ರು ಸುಂದರಮೂರ್ತಿ ಅಂದರೆ, ಇಡೀ ಆಸ್ಪತ್ರೆಗೆ ಸಿಹಿಯನ್ನು ಹಂಚಿದ್ರು ಮತ್ತು ಊರಿನವರಿಗೆ ವಿಶೇಷವಾದ ಊಟವನ್ನು ಕೂಡ ಏರ್ಪಡಿಸಿದರು. ಇದಾಗಿ ಬಹಳ ವರ್ಷ ಆಗಿತ್ತು. ತಾಯಿಯ ವರಾತ ಅಂತೂ ನಿಂತಿರಲಿಲ್ಲ. ಆಗಾಗ ಹೆಣ್ಣು ಮಕ್ಕಳನ್ನು ಕಂಡ್ರೆ ಆಗದೇ ಇಲ್ವೇನೋ ಅನ್ನೋ ಥರ ಅವರು ಮಾತನಾಡ್ತಾ ಇದ್ರು. ಬಹುಶಃ ಈಗಿನ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನತೆಯ ಹಕ್ಕಿದೆ ಅಂತ ನಾವು ಹೇಳ್ತೀವಿ. ಆದರೆ ಇದೆಲ್ಲ ಆಗ್ತಾ ಇದ್ದದ್ದು 20-30 ವರ್ಷಗಳ ಹಿಂದೆ. ಆಗಿನ್ನೂ ಇವರ ಮನೆಯವರು ಅಷ್ಟು ವಿಶಾಲವಾದ ಮನೋಭಾವವನ್ನು ಬೆಳೆಸ್ಕೊಂಡಿರಲಿಲ್ಲ. ಏನು ಮಾಡಿದ್ರೇನೋ ಸಾಧನೆ ಮಾಡ್ತಾರಂತೆ. ಸಾಧನೆ ಮಾಡಿದ್ರೆ ಮಕ್ಕಳು ಹಣ್ಣು ತಿಕ್ಕೋದು ಬಿಡ್ತಾರ, ಅಥವಾ ಅಡುಗೆ ಮಾಡೋದು ಬಿಡ್ತಾರ, ಬೇಯಿಸೋದು ಬಿಡ್ತಾರ ಅನ್ನೋ ಮಾತನ್ನು ಆಗಾಗ ಸುಂದರಮೂರ್ತಿಯವರ ತಾಯಿ ಹೇಳ್ತಿದ್ರು. ಒಮ್ಮೊಮ್ಮೆ ಸುಂದರಮೂರ್ತಿಯವರಿಗೆ ಹೋಗಿ, ಅಮ್ಮ, ನೀನು ಬಾಯಿಗೆ ಬಂದಂತೆ ಮಾತನಾಡೋದೆಲ್ಲ ಬಿಡು, ಇದೆಲ್ಲ ನಿನ್ನ ಕಾಲ ಅಲ್ಲ, ಈಗ ಎಲ್ಲನೂ ಬದಲಾಗಿದೆ. ಸ್ವತಂತ್ರ ಅನ್ನೋದು ನಾವು ಹೆಣ್ಮಕ್ಳಿಗೆ ಕೊಡೋದಲ್ಲ, ಅವರು ತಮ್ಮ ಸ್ವಾತಂತ್ರ್ಯದ ಸ್ಥಾನವನ್ನು ಅರ್ಥ ಮಾಡಿಕೊಂಡು ಯಾವಾಗ ಬೆಳೀತಾರೋ ಆಗ ಇಡೀ ದೇಶನೇ ಬದಲಾಗುತ್ತೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ಮಾತು ಸುಮ್ಮನೆ ಇಲ್ಲ. ಹಾಗೆ ಹೀಗೆ ಅಂತ ಹೇಳಬೇಕಾದ್ರೆ ಅವರು ತೆಪ್ಪಗಾಗ್ತಾ ಇದ್ರು. ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಹೆಚ್ಚಿಗೆ ಓದಿಸೋದು ಯಾಕೆ, ಬರ್ಸೋದು ಯಾಕೆ ಅನ್ನೋ ಮಾತಿತ್ತು. ಸುಂದರಮೂರ್ತಿಯವರು ಅದನ್ನು ಕೂಡ ವಿರೋಧಿಸಿದ್ರು. ಯಾಕಾಗಬಾರ್ದು, ಅವ್ರು ಚೆನ್ನಾಗಿ ಓದಲಿ ಬಿಡಿ, ಎಷ್ಟನ ಆಗಲಿ, ನಾನು ಪರಿಶ್ರಮಪಟ್ಟು, ನಾನು ಕಷ್ಟಪಟ್ಟು ಮಕ್ಕಳನ್ನು ಸಾಕ್ತೀನಿ, ಅವ್ರನ್ನ ಓದಿಸ್ತೀನಿ ಅನ್ನೋ ಮಾತನ್ನು ಸುಂದರಮೂರ್ತಿ ಯಾವಾಗಲೂ ಹೇಳ್ತಾ ಇದ್ರು. ಮೊದಲು ಆ ಇಬ್ಬರು ಮಕ್ಕಳು ಕೂಡ ಅಷ್ಟೇನು ಚೆನ್ನಾಗಿ ಓದ್ತಾ ಇರಲಿಲ್ಲ. ಒಂದು 7ನೇ ಕ್ಲಾಸು 8ನೇ ಕ್ಲಾಸಿಗೆ ಬಂದ ಮೇಲೆ ಅವರು ಕೂಡ ಓದಿನ ಮೇಲೆ ಆಸಕ್ತಿ ಬಂತು. ಅದೂ ಅಲ್ಲದೆ ಅಪ್ಪ ಒಂದು ದೊಡ್ಡ ಸ್ಥಾನದಲ್ಲಿದ್ದವರು, ಸರ್ಕಾರಿ ಸೇವೆಯಲ್ಲಿದ್ದವರು, ಸುತ್ತಮುತ್ತಲಿನ ಜನ ಅವರಿಗೆ ಬಹಳನೇ ಗೌರವ ಕೊಡ್ತಾಯಿದ್ರು. ಆ ಹೆಗ್ಗಳಿಕೆಯನ್ನು ನೋಡೇ ಇವರು ಕೂಡ ನಾವು ಅಪ್ಪನಂತಾಗಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ರು. ದೊಡ್ಡ ಮಗಳು ನಾನು IAS ಆಗ್ತೀನಿ ಅನ್ನೋ ಕನಸನ್ನು ಇಟ್ಕೊಂಡ್ರೆ, ಚಿಕ್ಕ ಮಗಳು ನಾನು IPS ಆಗ್ತೀನಿ ಅನ್ನೋ ಕನಸನ್ನು ಇಟ್ಕೊಂಡಿದ್ರು. ಅದಕ್ಕೋಸ್ಕರ 7ನೇ ಕ್ಲಾಸ್ನ ನಂತರ ಎಷ್ಟೆಲ್ಲ ತಯಾರಿ ಬೇಕೋ ಎಲ್ಲವನ್ನೂ ಮಾಡಿದ್ರು. ಅದರಲ್ಲೂ SSLC PUC ಮುಗಿದ ಮೇಲೆ ಮುಂದಿನ ಹಂತ IAS ಅಧಿಕಾರಿಯಾಗುವಂತಹ ಕನಸಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಈಗಿನಿಂದಲೇ ತಯಾರಿ ನಡೆಸ್ತಾ ಹೋದರು ದೊಡ್ಡವರು. ಚಿಕ್ಕವಳು IPSC ಸೇರೋದಕ್ಕೆ ಬೇಕಾದಂತಹ ತಯಾರಿಯಲ್ಲಿ ಮುಳುಗಿ ಹೋದ್ಲು. ಸ್ವಲ್ಪ ವರ್ಷ ಕಷ್ಟ ಆಯಿತು, ಆದರೂ ಕೂಡ ಬಿಡಲಿಲ್ಲ. 1 ಬಾರಿ 2 ಬಾರಿ IAS ಪರೀಕ್ಷೆಯಲ್ಲಿ ಪಾಸಾಗಲೇ ಇಲ್ಲ. IPS ಪರೀಕ್ಷೆಯಲ್ಲೂ ಕೂಡ ಪಾಸಾಗಲಿಲ್ಲ. ಯಾವುದೋ ಒಂದು ಕಾರಣದಿಂದ ಹಿಂದೆ ಬರ್ತಾಯಿದ್ರು. ಆದರೂ ಕೂಡ ಛಲ ಬಿಡದೆ ಮತ್ತೆ UPSC ಎಕ್ಸಾಮ್ಗಳನ್ನ ಬರಿತಲೇ ಹೋದರು. ಕೊನೆಗೊಂದು ದಿನ
ನಿರಂತರವಾದ ಪರಿಶ್ರಮಕ್ಕೆ ಯಾವಾಗಲೂ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಹಾಗೆ ದೊಡ್ಡ ಮಗಳಿಗೆ ತಾನು ಅಂದುಕೊಂಡಂತೆ IAS ಅಧಿಕಾರಿಯಾಗುವಂತಹ ಯೋಗ ಕೂಡಿ ಬಂತು. ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿ ಎಲ್ಲರಲ್ಲೂ ಕೂಡ ಒಳ್ಳೆಯ ಒಂದು ಗೌರವವನ್ನು ಸಂಪಾದಿಸಿ IAS ಅಧಿಕಾರಿಯಾಗಿ ತನ್ನೂರಿಗೆ ಬರುವಂತಹ ಸದವಕಾಶ ಆಕೆಗೆ ಬಂದಾಗ ಬಹುಶಃ ಬದುಕಿನಲ್ಲಿ ಆಕೆ ಅನುಭವಿಸಿದಂತಹ ಅತ್ಯಂತ ಸಂಭ್ರಮದ ದಿನ ಅದಾಗಿತ್ತು. ಅವಳನ್ನು ನೋಡಿ ಸುಂದರಮೂರ್ತಿಯವರು ಕೂಡ ಮತ್ತು ಸುಂದರಮೂರ್ತಿಯವರ ಪತ್ನಿ ಸುನಂದಮ್ಮ ಕೂಡ ಅಷ್ಟೇ ಸಂಭ್ರಮಪಟ್ಟಿದ್ದರು. ನಾವು ಇವತ್ತು ಹೆಣ್ಣು ಮಕ್ಕಳನ್ನು ಹೆತ್ತಿದ್ದಕ್ಕೆ ಸಾರ್ಥಕ ಅನ್ನೋ ಭಾವ ಅವರಲ್ಲಿತ್ತು. ಎರಡನೇ ಹೆಣ್ಣು ಮಗಳು ಅಷ್ಟೇ IPS ಪಾಸಾಗಿ ಅವರು ಕೂಡ ಒಂದೊಳ್ಳೆ ಸ್ಥಾನವನ್ನು ಗಳಿಸಿಕೊಂಡಿದ್ದರು. ಈ ಇಬ್ಬರು ಹೆಣ್ಣು ಮಕ್ಕಳು ಆಗಿನ ಕಾಲದಲ್ಲಿ ಮಾಡಿದಂತಹ ಸಾಧನೆಯನ್ನು ಕಂಡು ಸ್ವತಃ ಮುಖ್ಯಮಂತ್ರಿಗಳು ಮತ್ತು ನಗರಾಭಿವೃದ್ಧಿ ಸಚಿವರು ಈ ಇಬ್ಬರನ್ನು ಕೂಡ ಗೌರವಿಸುವ ಮತ್ತು ಸನ್ಮಾನಿಸುವಂತಹ ವ್ಯವಸ್ಥೆ ಅಲ್ಲಿ ನಿರ್ಮಾಣವಾಗಿತ್ತು. ಆ ಒಂದು ಸಮಾರಂಭದಲ್ಲಿ ಎಲ್ಲರೂ ಕೂಡ ಆಸೀನರಾಗಿದ್ದರು. ಮುಖ್ಯವಾಗಿ ಸುಂದರಮೂರ್ತಿಯವರ ತಾಯಿಯ ಹಾಗೆ ಯೋಚಿಸುವವರು. ಹೆಣ್ಣು ಅಂದರೆ ಆಕೆ ಇಷ್ಟೇ, ಆಕೆಯ ಸ್ಥಾನಮಾನ ಏನಿದ್ರೂ ಗಂಡ ಮನೆ ಮಕ್ಕಳು ಅನ್ನೋದನ್ನು ಮಾತ್ರ ಪ್ರಸ್ತುತಪಡಿಸುತ್ತೆ. ಅದನ್ನು ಹೊರತುಪಡಿಸಿ ಏನೂ ಇಲ್ಲ ಅನ್ನೋದನ್ನು ಇವತ್ತಿಗೆ ತೊಡೆದು ಹಾಕಬೇಕು ಅನ್ನೋ ಹಾಗಿತ್ತು ಆ ಸಮಾರಂಭದಲ್ಲಿ ಭಾಗಿಯಾಗಿದ್ದಂತಹ ಎಲ್ಲರ ಮಾತುಗಳು. ಅದರಲ್ಲೂ ಸುಂದರಮೂರ್ತಿಯವರು ಮಾತನಾಡಿ ಒಂದು ಮಾತನ್ನು ಹೇಳಿದ್ರು. ನೋಡಿ, ಹೆಣ್ಣು ಮತ್ತು ಗಂಡು ನಮ್ಮಲ್ಲಿ ಭಿನ್ನತೆ ಇದೆ, ಆ ದೇವರ ಸೃಷ್ಟಿಯಲ್ಲಿ ಭಿನ್ನತೆ ಇಲ್ಲ. ಆದರೆ ಗಂಡು ಮಕ್ಕಳು ಎಷ್ಟು ಮುಖ್ಯನೋ, ಗಂಡು ಮಕ್ಕಳಲ್ಲಿ ಎಷ್ಟು ಜವಾಬ್ದಾರಿ ಇದೆಯೋ, ಗಂಡು ಮಕ್ಕಳು ನಮಗೆ ಹೇಗೆ ಆಧಾರವಾಗ್ತಾರೋ ಹಾಗೆ ಹೆಣ್ಣು ಮಕ್ಕಳು ಕೂಡ ಆಧಾರವಾಗಬಲ್ಲರು. ಇವತ್ತು ನಾನು ಒಬ್ಬ ಹೆಣ್ಣು ಮಕ್ಕಳ ತಂದೆಯಾಗಿರೋದಕ್ಕೆ ಬಹಳಾನೇ ಹೆಮ್ಮೆ ಪಡ್ತಾ ಇದ್ದೀನಿ, ಖುಷಿ ಪಡ್ತಾ ಇದ್ದೀನಿ. ಇದು ನನ್ನ ಮಕ್ಕಳ ಸಾಧನೆಯನ್ನೋ ಅಹಮ್ಮಲ್ಲ, ಆದರೆ ನನ್ನ ಮಕ್ಕಳಂತೆ ಇತರ ಹೆಣ್ಣು ಮಕ್ಕಳು ಕೂಡ ಬದಲಾದರೆ ಇಡೀ ಸಮಾಜವೇ ಬದಲಾಗುತ್ತೆ. ಹೆಣ್ಣು ಮಕ್ಕಳ ಬಗ್ಗೆ, ಹೆಣ್ಣು ಮಕ್ಕಳ ಸಾಮರ್ಥ್ಯದ ಬಗ್ಗೆ ಇರುವಂತಹ ಕ್ಲೀಶ ಭಾವನೆಗಳೆಲ್ಲ ಬದಲಾಗ್ತವೆ ಅನ್ನೋದನ್ನು ಸುಂದರಮೂರ್ತಿಯವರು ಒತ್ತಿ ಒತ್ತಿ ಹೇಳಿದರು. ತಂದೆಯ ಮಾತನ್ನು ಕೇಳಿ ಇಬ್ಬರ ಮಕ್ಕಳ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು. ಸುತ್ತಮುತ್ತಲಿನವರು ಕೂಡ ಹೌದು, ನಾವು ಬದುಕ್ತಾ ಇರುವಂತಹ ಸಮಾಜ ಬದಲಾಗಬೇಕು, ನಾವು ಕೂಡ ಬದಲಾಗಬೇಕು. ಹೆಣ್ಣು ಮನೆಗೆ ಮತ್ತು ಮನಸ್ಸಿಗೆ, ಮನೆತನಕ್ಕೆ ದಕ್ಕುವಂತಹ ವಿಶೇಷ ವರವೂ ಹೌದು ಅನ್ನೋದನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭ ಅದಾಗಿತ್ತು. ಸ್ನೇಹಿತರೆ, ಇದು ಒಂದು ಕಾಲ್ಪನಿಕ ಕಥೆಯಲ್ಲ. ಇಂಥದ್ದೊಂದು ಘಟನೆಗಳು ಬಹಳಷ್ಟು ಜರುಗಿವೆ. ಹೆಣ್ಣು ಮಕ್ಕಳಂದರೆ ಯಾರೂ ಕೂಡ ನಗಣ್ಯ ಅಲ್ಲ, ಅವರಲ್ಲೂ ಕೂಡ ಸಾಮರ್ಥ್ಯ ಇದೆ ಅನ್ನೋದನ್ನು ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ನಮಗೆ ತೋರಿಸಿದ್ದಾರೆ. ಅದು ಅರುಣಿಮಾ ಸಿನ್ಹಾನೇ ಆಗಿರಬಹುದು, PT ಉಷಾನೇ ಆಗಿರಬಹುದು, ಅಥವಾ ಇನ್ನು ಅನೇಕ ದೊಡ್ಡ ಸ್ಥಾನದಲ್ಲಿರುವ ಮಹಿಳಾ ಮಣಿಗಳೇ ಇರಬಹುದು. ಅದೇನೇ ಆದರೂ ದೇವರ ಸೃಷ್ಟಿಯಲ್ಲಿ ನಾವೆಲ್ಲ ಒಂದೇ ಅನ್ನೋದನ್ನು ಈ ಒಂದು ಕತೆ ಪ್ರಸ್ತುತಪಡಿಸುತ್ತೆ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಧನ್ಯವಾದಗಳು.